ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಏನು ಮಾಡಬಹುದು? ಸೈಬರ್ ತಜ್ಞ ಡಾಕ್ಟರ್ ಅನಂತ್ ಪ್ರಭು ನೀಡಿರುವ ಸಲಹೆಗಳ ಬಗ್ಗೆ ಇಲ್ಲಿವೆ. ಈ ವಿಡಿಯೋದಲ್ಲಿ ಈ ಸಲಹೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ನಡೆದು ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದು ನಿಮಗೆಲ್ಲ ಗೊತ್ತಿರೋ ವಿಚಾರವೇ. ಅಷ್ಟಕ್ಕೂ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಎಂಬುದು ಇದೇ ಮೊದಲೇನಲ್ಲ. ಆದರೆ ಈ ಸಂಬಂಧ ಮತ್ತಷ್ಟು ಕಠಿಣ ಕ್ರಮ ಮತ್ತು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಲ್ಲಿ ಇಂತಹ ಘಟನೆಗಳಿಗೆ ಅಂತ್ಯ ಹಾಡಬಹುದಾಗಿ ಈ ಸಂಬಂಧ ಸೈಬರ್ ತಜ್ಞ ಡಾಕ್ಟರ್ ಅನಂತ್ ಪ್ರಭು ಅವರು ನಮ್ಮ ಜೊತೆಗೆ ಕೆಲ ಮಹತ್ವದ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಇನ್ನು ಹೈಬ್ರಿಡ್ ಮಾಡೆಲ್ನಲ್ಲಿ ಪರೀಕ್ಷಾ ಅಕ್ರಮ ತಡೆಗಟ್ಟಬಹುದು ಎಂದು ಡಾಕ್ಟರ್ ಅನಂತ್ ಪ್ರಭು ಅಭಿಪ್ರಾಯಪಟ್ಟಿದ್ದು, ಎಐ ತಂತ್ರಜ್ಞಾನ ಬಳಸಿಕೊಂಡು ಎಕ್ಸಾಮ್ ನಡೆಸಲಿ. ನೀಟ್, ಯುಪಿಎಸ್ಸಿ ಸೇರಿದಂತೆ ಹಲವು ಪರೀಕ್ಷೆಗಳಿಗೆ ಒಂದೇ ರೀತಿ ವ್ಯವಸ್ಥೆ ಮಾಡಬೇಕು. ಎಕ್ಸಾಮ್ ಪೇಪರ್ ಬದಲಿಗೆ ಲ್ಯಾಪ್ಟಾಪ್ ಅನ್ನು ಅಭ್ಯರ್ಥಿಗಳಿಗೆ ನೀಡಬೇಕು ಎಂದವರು ತಿಳಿಸಿದ್ದಾರೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ ಪರೀಕ್ಷಾ ಅಕ್ರಮ ತಡೆಗಟ್ಟಲು ಸಲಹೆಗಳೇನು ನೋಡುವುದಾದರೆ, ನೀಟ್ ಕೇವಲ ಒಂದು ಪರೀಕ್ಷೆಯಲ್ಲ, ಇದು 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುವ ರಾಷ್ಟ್ರೀಯ ಮಹತ್ವದ ಪರೀಕ್ಷೆಯಾಗಿದೆ. ಆದ್ದರಿಂದ ಇದನ್ನು ರಾಷ್ಟ್ರೀಯ ಮಹತ್ವದ ಮೂಲಸೌಕರ್ಯ ಎಂಬ ಮಟ್ಟದಲ್ಲಿ ಪರಿಗಣಿಸಿ ಅತ್ಯುನ್ನತ ಭದ್ರತೆ, ಆಡಳಿತ ಮತ್ತು ಜವಾಬ್ದಾರಿತನದೊಂದಿಗೆ ನಡೆಸಬೇಕು. ಅದೇ ಸಮಯದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರತಿಯೊಂದು ಪರೀಕ್ಷೆಯೂ ಸಮಾನ ಮಹತ್ವದ್ದೆಂಬುದನ್ನು ಮರೆಯಬಾರದು. ಇನ್ನು ಯಾವುದೇ ಪರೀಕ್ಷೆ ವ್ಯವಸ್ಥೆಯ ಅತಿ ದೊಡ್ಡ ದುರ್ಬಲತೆ ತಂತ್ರಜ್ಞಾನವಲ್ಲ, ಮಾನವ ಅಂಶವಾಗಿದೆ. ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಸೋರಿಕೆಗಳು ಮತ್ತು ಪರೀಕ್ಷಾ ವಂಚನೆಗಳು ಅತ್ಯಾಧುನಿಕ ಹ್ಯಾಕರ್ಗಳಿಂದಲ್ಲ, ಒಳಗಿನ ಸಿಬ್ಬಂದಿ ಅಥವಾ ಅಧಿಕೃತ ಪ್ರವೇಶ ಹೊಂದಿರುವವರಿಂದಲೇ ನಡೆಯುತ್ತವೆ. ಆದ್ದರಿಂದ ಸಿಬ್ಬಂದಿಯ ಸಮಗ್ರ ಹಿನ್ನೆಲೆ ಪರಿಶೀಲನೆ, ನಿಯಮಿತ ವರ್ಗಾವಣೆ, ಕರ್ತವ್ಯಗಳ ಪ್ರತ್ಯೇಕೀಕರಣ ಮತ್ತು ಕಟ್ಟುನಿಟ್ಟಿನ ಜವಾಬ್ದಾರಿತನ ಅತ್ಯಗತ್ಯ. ಜೊತೆಗೆ ಅಂತರರಾಷ್ಟ್ರೀಯ ಸೈಬರ್ ದಾಳಿಗಳ ಸಾಧ್ಯತೆಯನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಸೈಬರ್ ಅಪರಾಧಗಳಿಗೆ ಭೌಗೋಳಿಕ ಗಡಿಗಳಲ್ಲಿ ಭಾರತವು ಇನ್ನೂ ವಿದೇಶಿ ಆಪರೇಟಿಂಗ್ ಸಿಸ್ಟಮ್ಗಳು, ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ಗಳ ಮೇಲೆ ಹೆಚ್ಚಿನ ಅವಲಂಬನೆ ಹೊಂದಿರುವುದರಿಂದ ಅಪಾಯದ ಸಾಧ್ಯತೆ ಹೆಚ್ಚಿದೆ. ಚೀನಾದಂತಹ ದೇಶಗಳು ಸ್ವದೇಶಿ ತಂತ್ರಜ್ಞಾನ ಪರಿಸರವನ್ನು ಅಭಿವೃದ್ಧಿಪಡಿಸಿರುವುದರಿಂದ ತಮ್ಮ ಡಿಜಿಟಲ್ ಮೂಲಸೌಕರ್ಯದ ಮೇಲೆ ಹೆಚ್ಚಿನ ನಿಯಂತ್ರಣ ಸಾಧಿಸಿವೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಪ್ರಶ್ನೆ ಪತ್ರಿಕೆ ರಚನೆ, ಪರಿಶೀಲನೆ, ಅಂತಿಮ ಸಿದ್ಧತೆ, ಮುದ್ರಣ, ಸಾಗಣೆ, ಸಂಗ್ರಹಣೆ, ಪರೀಕ್ಷೆ ಕೇಂದ್ರಗಳು ಮತ್ತು ಮೌಲ್ಯಮಾಪನ ಮತ್ತು ಫಲಿತಾಂಶ ಪ್ರಕಟಣೆ ಸೇರಿದಂತೆ ಪರೀಕ್ಷೆಯ ಸಂಪೂರ್ಣ ಜೀವನ ಚಕ್ರ ಪ್ರತಿಯೊಂದು ಹಂತಕ್ಕೂ ಭದ್ರತೆ ಅನ್ವಯಿಸಬೇಕು. ಸರಪಳಿಯ ಬಲ ಅದರ ಅತ್ಯಂತ ದುರ್ಬಲ ಕೊಂಡಿಯಷ್ಟೇ ಇರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಹೊಸದಾಗಿ ರಚಿಸಲಾದ ರಾಷ್ಟ್ರೀಯ ಪರೀಕ್ಷಾ ಭದ್ರತಾ ಕಾರ್ಯಪಡೆಯಲ್ಲಿ ಸೈಬರ್ ಭದ್ರತಾ ತಜ್ಞರು, ಡಿಜಿಟಲ್ ಫೋರೆನ್ಸಿಕ್ ಪರಿಣಿತರು, ಕಾನೂನು ಜಾರಿ ಅಧಿಕಾರಿಗಳು, ಶಿಕ್ಷಣ ತಜ್ಞರು, ಮನೋವಿಜ್ಞಾನಿಗಳು ಮತ್ತು ಪರೀಕ್ಷಾ ಆಡಳಿತ ತಜ್ಞರು ಇರಬೇಕು. ಇವರು ನಿರಂತರವಾಗಿ ಅಪಾಯಗಳನ್ನು ಪರಿಶೀಲಿಸಿ ಭದ್ರತಾ ಲೆಕ್ಕಪರಿಶೋಧನೆ ನಡೆಸಿ ಸುಧಾರಣೆಗಳನ್ನು ಶಿಫಾರಸು ಮಾಡಬೇಕು. ಇನ್ನು ನೆಕ್ಸ್ಟ್ ಯಾವುದೇ ವ್ಯಕ್ತಿ, ಗುತ್ತಿಗೆದಾರ, ಮುದ್ರಣಾಲಯ ಅಥವಾ ಪರೀಕ್ಷೆ ಕೇಂದ್ರವನ್ನು ಪೂರ್ವನಿಯೋಜಿತವಾಗಿ ನಂಬದ ಝೀರೋ ಟ್ರಸ್ಟ್ ಭದ್ರತಾ ವ್ಯವಸ್ಥೆಯನ್ನು ಅಳವಡಿಸಬೇಕು. ಪ್ರತಿಯೊಂದು ಪ್ರವೇಶ, ಬದಲಾವಣೆ ಮತ್ತು ಚಟುವಟಿಕೆ ದೃಢೀಕರಣ, ಅನುಮೋದನೆ ಮತ್ತು
ಸಂಪೂರ್ಣ ಲೆಕ್ಕಪತ್ರದ ಮೂಲಕವೇ ನಡೆಯಬೇಕು. ಇನ್ನು ನೆಕ್ಸ್ಟ್ ನೋಡುವುದಾದರೆ ಪ್ರಶ್ನೆ ಪತ್ರಿಕೆಗಳನ್ನು ನಿಗದಿತ ಸಮಯದಲ್ಲಿ ಸುರಕ್ಷಿತವಾಗಿ ಕಂಪ್ಯೂಟರ್ ಪರದೆಯ ಮೇಲೆ ಪ್ರದರ್ಶಿಸಿ ವಿದ್ಯಾರ್ಥಿಗಳು ಉತ್ತರಗಳನ್ನು ಭೌತಿಕ OMR ಹಾಳೆಯಲ್ಲಿ ದಾಖಲಿಸುವ ಸಂಯೋಜಿತ ಪರೀಕ್ಷಾ ವ್ಯವಸ್ಥೆಯನ್ನು ಪರಿಗಣಿಸಬಹುದು. ಇದರಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಅಪಾಯ ಕಡಿಮೆಯಾಗುವುದರ ಜೊತೆಗೆ ಭೌತಿಕ ದಾಖಲೆಯೂ ಉಳಿಯುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ರಾಷ್ಟ್ರ ಮಟ್ಟದ ದೊಡ್ಡ ಎನ್ಕ್ರಿಪ್ಟ್ ಮಾಡಲಾದ ಪ್ರಶ್ನೆ ಬ್ಯಾಂಕ್ ನಿರ್ಮಿಸಬೇಕು. ಪರೀಕ್ಷೆಗೆ ಕೆಲವೇ ಗಂಟೆಗಳ ಮೊದಲು ಇಂಟರ್ನೆಟ್ ಸಂಪರ್ಕವಿಲ್ಲದ ಸುರಕ್ಷಿತ ವಾತಾವರಣದಲ್ಲಿ ಪೂರ್ವ ನಿರ್ಧರಿತ ಪಠ್ಯಕ್ರಮ ಮತ್ತು ಕಠಿಣತೆಯ ಮಾನದಂಡಗಳ ಆಧಾರದ ಮೇಲೆ ಅಂತಿಮ ಪ್ರಶ್ನೆ ಪತ್ರಿಕೆಯನ್ನು ರಚಿಸಬೇಕು. ಪ್ರಶ್ನೆ ಬ್ಯಾಂಕ್ಗೆ ಮಿಲಿಟರಿ ಮಟ್ಟದ ಎನ್ಕ್ರಿಪ್ಷನ್ ಮತ್ತು ಭದ್ರತೆ ಒದಗಿಸಬೇಕು. ಇನ್ನು ನೆಕ್ಸ್ಟ್ ನೋಡುವುದಾದರೆ ಪರೀಕ್ಷಾ ಕೇಂದ್ರ ಪ್ರವೇಶದ ವೇಳೆ ಹಾಗೂ OMR ಹಾಳೆ ಸಲ್ಲಿಸುವ ಮೊದಲು ಆಧಾರ್ ಆಧಾರಿತ ಬೆರಳಚ್ಚು ಮತ್ತು ಮುಖ ಗುರುತಿಸುವಿಕೆ ಹೊಂದಿದ ಬಯೋಮೆಟ್ರಿಕ್ ದೃಢೀಕರಣವನ್ನು ಕಡ್ಡಾಯಗೊಳಿಸಬೇಕು. ಇದರಿಂದ ಸೋಗು ಹಾಕಿ ಪರೀಕ್ಷೆ ಬರೆಯುವ ಪ್ರಕರಣಗಳನ್ನು ತಡೆಯಬಹುದಾಗಿರುತ್ತದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ ಒಂದೇ ಬಾರಿ ನಡೆಯುವ ಅತ್ಯಂತ ಮಹತ್ವದ ಪರೀಕ್ಷೆಯ ಬದಲಿಗೆ ವರ್ಷದಲ್ಲಿ 3 ಬಾರಿ ನೀಟ್ ನಡೆಸುವ ಬಗ್ಗೆ ಪರಿಗಣಿಸಬಹುದು. ಅಂತಿಮ ಅಂಕವನ್ನು ಅತ್ಯುತ್ತಮ ಅಂಕದ ಬದಲಿಗೆ 2 ಪ್ರಯತ್ನಗಳ ಸರಾಸರಿಯ ಆಧಾರದ ಮೇಲೆ ನಿರ್ಧರಿಸಬಹುದು. ಇದರಿಂದ ವಿದ್ಯಾರ್ಥಿಗಳ ಒತ್ತಡ ಕಡಿಮೆಯಾಗುತ್ತದೆ ಹಾಗೂ ನ್ಯಾಯಸಮ್ಮತ ಮೌಲ್ಯಮಾಪನ ಸಾಧ್ಯವಾಗುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ OMR ಹಾಳೆಗಳ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸಲು ಸುರಕ್ಷಿತ ಡಿಜಿಟಲ್ ಚೈನ್ ಆಫ್ ಕಸ್ಟಡಿ ವ್ಯವಸ್ಥೆ ಜಾರಿಗೆ ತರಬೇಕು. ಪ್ರತಿಯೊಂದು OMR ಹಾಳೆಯಲ್ಲೂ ವಿಶಿಷ್ಟ ಎನ್ಕ್ರಿಪ್ಟ್ ಮಾಡಲಾದ QR ಕೋಡ್ ಮತ್ತು ಸೀರಿಯಲ್ ಸಂಖ್ಯೆ ಇರಬೇಕು. ಪರೀಕ್ಷೆ ಮುಗಿದ ತಕ್ಷಣ ಸರ್ಕಾರದ ಸುರಕ್ಷಿತ ಸಾಧನದ ಮೂಲಕ ಅದನ್ನು ಸ್ಕ್ಯಾನ್ ಮಾಡಿ ಡಿಜಿಟಲ್ ಸಹಿ, ಸಮಯದ ಮುದ್ರೆ ಮತ್ತು ಕ್ರಿಪ್ಟೋಗ್ರಫಿಯ ಹ್ಯಾಶ್ ಮೂಲಕ ಸುರಕ್ಷಿತಗೊಳಿಸಬೇಕು. ನಂತರ ಯಾವುದೇ ಬದಲಾವಣೆ ಅಥವಾ ತಿರುಚುವಿಕೆ ನಡೆದರೆ ಅದು ತಕ್ಷಣವೇ ಪತ್ತೆಯಾಗಬೇಕು. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಪ್ರತಿಯೊಂದು ಪರೀಕ್ಷಾ ಕೊಠಡಿಯಲ್ಲೂ ಕೃತಕ ಬುದ್ಧಿಮತ್ತೆ AI ಆಧಾರಿತ CCTV ಮತ್ತು ರೇಡಿಯೋ ಫ್ರೀಕ್ವೆನ್ಸಿ ನಿಗಾ ವ್ಯವಸ್ಥೆಯನ್ನು ಅಳವಡಿಸಬೇಕು. ಸೋಗು ಹಾಕಿ ಪರೀಕ್ಷೆ ಬರೆಯುವುದು, ಉತ್ತರ ಪತ್ರಿಕೆಗಳ ವಿನಿಮಯ, ಎಲೆಕ್ಟ್ರಾನಿಕ್ ಸಾಧನಗಳ ಬಳಕೆ, ಅನುಮಾನಾಸ್ಪದ ಚಲನವಲನ, ಮೇಲ್ವಿಚಾರಕರ ದುರ್ವರ್ತನೆ ಸೇರಿದಂತೆ ಯಾವುದೇ ಅಸಾಮಾನ್ಯ ಘಟನೆಗಳನ್ನು AI ತಕ್ಷಣ ಪತ್ತೆ ಹಚ್ಚಿ ಕೇಂದ್ರ ನಿಯಂತ್ರಣ ಕೊಠಡಿಗೆ ಎಚ್ಚರಿಕೆ ಕಳುಹಿಸಬೇಕು. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಭದ್ರತೆಯಷ್ಟೇ ಪಾರದರ್ಶಕತೆಯೂ ಮುಖ್ಯವಾಗಿರುತ್ತದೆ. ಫಲಿತಾಂಶ ಪ್ರಕಟಣೆಗೆ ಮುನ್ನ ಅಭ್ಯರ್ಥಿಗಳು ತಮ್ಮ ಸ್ಕ್ಯಾನ್ ಮಾಡಿದ OMR ಹಾಳೆಯನ್ನು ವೀಕ್ಷಿಸಲು ಅವಕಾಶ ಇರಬೇಕು. ಪರಿಣಾಮಕಾರಿ ದೂರು ಮತ್ತು ನಿವಾರಣಾ ವ್ಯವಸ್ಥೆ ಮತ್ತು ನಿಯಮಿತ ಸ್ವತಂತ್ರ ತೃತೀಯ ಪಕ್ಷದ ಭದ್ರತಾ ಲೆಕ್ಕಪರಿಶೋಧನೆಗಳ ಮೂಲಕ ಸಾರ್ವಜನಿಕರ ವಿಶ್ವಾಸವನ್ನು ಹೆಚ್ಚಿಸಬೇಕು. ಇನ್ನು ನೆಕ್ಸ್ಟ್ ನೋಡುವುದಾದರೆ ಪರೀಕ್ಷಾ ವಂಚನೆಯನ್ನು ದೇಶದ ಭವಿಷ್ಯದ ವಿರುದ್ಧದ ಅಪರಾಧವೆಂದು ಪರಿಗಣಿಸಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆ, ಸೋಗು ಹಾಕಿ ಪರೀಕ್ಷೆ ಬರೆಯುವುದು, ಸಂಘಟಿತ ನಕಲು ಮತ್ತು ಸಂಸ್ಥೆಗಳ ನಿರ್ಲಕ್ಷ್ಯಕ್ಕೆ ತ್ವರಿತ ತನಿಖೆ, ವಿಶೇಷ ನ್ಯಾಯಾಲಯಗಳಲ್ಲಿ ಶೀಘ್ರ ವಿಚಾರಣೆ, ಜೀವಿತಾವಧಿಯ ನಿಷೇಧ ಮತ್ತು ಭಾರೀ ಆರ್ಥಿಕ ದಂಡ ಹಾಗೂ ಸಂಬಂಧಪಟ್ಟ ಎಲ್ಲರಿಗೂ ಅವರ ಹುದ್ದೆ ಯಾವುದೇ ಆಗಿರಲಿ ಕಠಿಣ ಕ್ರಿಮಿನಲ್ ಶಿಕ್ಷೆ ವಿಧಿಸಬೇಕು ಎಂದು ಹೇಳಿದ್ದಾರೆ. ಇನ್ನು ಇದೇ ತರಹದ ಶಿಕ್ಷಣ ಹಾಗೂ ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು
ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.